ಏನು ಸ್ಮೆಲ್ ಗೊತ್ತಾ ಅಮ್ಮ? ಮಮ್ಮಿ ನೋಡು ಇಲ್ಲಿ. I think this will gonna be the last vlog. Color, which color do you like? ಎಂತ ಜೀವನ ನಂದು. ಇದು ಸ್ಮಾಲ್ ಸೈಜ್. ನಿಂಗೆ ಇಷ್ಟನಾ? ಈಸಿಯಾಗಿ ಸುಲಿಬೋದು ಅಂತ ಗೊತ್ತೇ ಇರಲಿಲ್ಲ. ಅಷ್ಟೇನೆ ಗೈಸ್. ಇನ್ನೂ ನಾನು ಲಾಗೌಟ್ ಆಗಿಲ್ಲ. ಗೈಸ್ ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್ ನಾವು. ಅಮ್ಮ ತಿಂಡಿಗೆ ರೊಟ್ಟಿ ಮಾಡಿದ್ರು. ಓಕೆ, ರೊಟ್ಟಿ ಕೆಸನ್ ಸೊಪ್ಪಿನ ಪಲ್ಯ. ನಂಗೆ ಅದು ತಿನ್ನೋಕೆ ಇಷ್ಟ ಇರಲಿಲ್ಲ, ಬೇಡ ಅಂತ ಉಪ್ಪಿಟ್ಟು ಮಾಡಿಕೊಡು ಅಂದೆ. ಸೊ ಉಪ್ಪಿಟ್ಟು ಮಾಡಿಕೊಟ್ರು. ಉಪ್ಪಿಟ್ಟು ತಿಂದಾದ್ಮೇಲೆ ನಂಗೆ ಯಾಕೋ ರೊಟ್ಟಿ ಬೇಕು ಅನ್ನಿಸ್ತು. ಆ್ಯಂಡ್ ಹಾಗೆ ಕಾಫಿ, ಇದು ಇನ್ಸ್ಟೆಂಟ್ ಕಾಫಿ ಚೆನ್ನಾಗಿರುತ್ತೆ. ಸೊ ಕಾಫಿನೂ ಮಾಡಿಕೊಟ್ಟಿದ್ದಾರೆ. ಸೊ ಸ್ವೀಟ್ ಅಲ್ಲ ನೋಡಿ, ಹೇಳಿದ ಕೂಡಲೇ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನಾನು. ಬಿಗ್ ಬಾಸ್ ನೋಡ್ತಾ ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಎಂಥ ಜೀವನ ನಂದು, ರಾಣಿ ಥರ. ಐ ಆಮ್ ಅ ಕ್ವೀನ್, ಐ ಆಮ್ ಅ ಪ್ರಿನ್ಸಸ್ ಆಫ್ ದಿಸ್ ಹೌಸ್. ರಾಯಲ್ ಟ್ರೀಟ್ಮೆಂಟ್, ಪ್ರಿನ್ಸಸ್ ಟ್ರೀಟ್ಮೆಂಟ್ ನಂಗೆ ಯಾವಾಗಲೂ ನಮ್ಮ ಮನೇಲಿ. ಟೇಕ್ ಮಮ್ಮಿ, ನಿನಗೆ ಯಾವ್ದು ಬೇಕು ಹೇಳೋ? ದೊಡ್ಡದು? ನಾನು ಚಿಕ್ಕದು ತಿಂತೀನಿ ಹಂಗಾದ್ರೆ. ಈ ಪಾಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸಖತ್ ಲುಕ್ ಮಾತ್ರ ಇಲ್ಲಿಗೆ. ಚೆನ್ನಾಗಿದೆ ಅಲ್ಲ ಗೈಸ್? ಇಲ್ಲಿ ಸ್ಟೇರ್ ಕೇಸ್ ಹತ್ರ ಇಟ್ಟಿರೋದು ಚಂದ ಕಾಣುತ್ತಾ. ಬ್ರೌನಿಗೆ ಲೈಟ್ ಗ್ರೀನ್ ಲೀಫ್, ಸೂಪರ್. ಆ್ಯಂಡ್ ಕೈಯಲ್ಲಿ ಸೀಬೆಹಣ್ಣು, ಇನ್ನೂ ಸೂಪರ್. ಇದನ್ನು ತಿನ್ನೋಣ. ಇದು ನೋಡೋಕ್ಕೆ ಸಣ್ಣ ಇದೆ, ಬಟ್ ಆದರೂ ಹಣ್ಣಾಗಿದೆ. ಸಖತ್ ಟೇಸ್ಟಿ ಆಗಿದೆ ಅಮ್ಮ. ಅಲ್ಲ, ತುಂಬ ರುಚಿಯಾಗಿದೆ. ನಮ್ಮನೆ ಸೀಬೆಹಣ್ಣೆ ಹಂಗೆ ಸಕ್ಕತ್ತಾಗಿರುತ್ತೆ. ಮಮ್ಮಿ ಸ್ಮೈಲ್. ಮಮ್ಮಿ ನೋಡು ಇಲ್ಲಿ. ನಂಗೆ ಒಂದೇ ಒಂದು ಗ್ರೇ ಹೇರ್ಸ್ ಇಲ್ಲ ಗೊತ್ತಾ? ಆದರೆ ನಮ್ಮ ಪಾಪಗೆ ಎಷ್ಟೊಂದಿದಲ್ಲ ಪ್ರೀಮೆಚ್ಯೂರ್ಡ್ ಗ್ರೇ ಹೇರ್ಸ್. ಮೂರು ಸಪೋಟ ತಿಂದೆ. ಮೂರು ಸಪೋಟನೂ ಒಂದೊಂದು ರೀತಿ ಇದೆ ಗೊತ್ತಾ? ಇದು ಬೇರೆದು, ಇನ್ನೊಂದು ತಿಂದಾಯಿತು. ಸೊ ಇದೆಲ್ಲ ಯಾವ ಸಪೋಟ ಗೊತ್ತಾ? ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದು. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ? ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಜಸ್ಟ್ ಲೈಕಿಂಗ್ ದಿಸ್ ಯುನೋ. ಎಷ್ಟು ಚೆನ್ನಾಗಿರುತ್ತಲ್ಲ ಆರ್ಗ್ಯಾನಿಕ್ಕಾಗಿ ನಾವೇ ಬೆಳೆಸ್ಕೊಂಡು ಪ್ಲಕ್ ಮಾಡ್ಕೊಂಡು ತಿನ್ನೋದು. ಅದ್ರ ಫೀಲೇ ಬೇರೆ, ಅದ್ರ ಹ್ಯಾಪಿನೆಸ್ಸೇ ಬೇರೆ ಗೊತ್ತಾ? ಸೊ ಅಮ್ಮ ಈ ಥರ ಸಿಪ್ಪೆನ ಸ್ಕ್ರೇಪ್ ಮಾಡಿದ್ದಾರೆ. ಸೊ ಒಂಚೂರು ವೇಸ್ಟೇ ಇಲ್ಲ ನೋಡಿ, ಈ ಥರ ಸಿಪ್ಪೆ ಸ್ಕ್ರೇಪ್ ಮಾಡೋದ್ರಿಂದ. ಮಮ್ಮಿ ಮಮ್ಮಿ ಇದು ಮಜ್ಜಿಗೆ ಉಪ್ಪು ಜಾಸ್ತಿ ಆಗಿದೆ. ಓಕೆ. ಕಲರ್, ವಿಚ್ ಕಲರ್ ಡೂ ಯು ಲೈಕ್? ಟೆಲ್ ಮಿ ಮಮ್ಮಿ, ವಿಚ್ ಕಲರ್ ಯು ಲೈಕ್? ಇಲ್ಲಿಗೆ ಹಾಕ್ಲಾ ಇದು ಪೆಬಲ್ಸ್ ಹಿಂಗೆ ಸುರಿದು ಬಿಡ್ಲಾ?
ಬೇಡವಾ? ಅವೆಲ್ಲ ಮಣ್ಣು ಹಾಕ್ತಾರೆ. ಓಕೆ ಫೈನ್, ಬೇಡ ಅಂದರೆ ಬಿಡು. ಇದಷ್ಟು ಈಸಿಯಾಗಿ ಬರ್ತಾ ಇದೆ ಅಲ್ಲ. ಇಷ್ಟು ಈಸಿಯಾಗಿ ಸುಲಿಬೋದು ಅಂತ ಗೊತ್ತೇ ಇರಲಿಲ್ಲ. ಹಸಿದು ನಾವು ತಿನ್ನೋದೆಲ್ಲ ಇಷ್ಟು ಕಷ್ಟ ಅಲ್ಲ ಈ ಥರ. ಒಳ್ಳೆ ಮಣಿ ಪೋಣಿಸ್ದಂಗೆ ಪೋಣಿಸಿ ನೇಚರ್. ಇದರಲ್ಲಿ ಏನಮ್ಮ ಏನು ಮಾಡ್ಕೊಡ್ತೀಯಾ? ಪಾಪ್ಕಾರ್ನ್ ಮಾಡೋದು ಏನು ಮಾಡ್ಬೋದು? ಪಾಪ್ಕಾರ್ನ್ ಈ ಒಂದೇ ಕಡೆ ಇಟ್ಕೊಂತೀಯಲ್ಲ. ನಂಗೆ ಇಷ್ಟಕ್ಕೆ ತಮ್ಮ ಫಿಂಗರ್ ನೋವು ಬಂತು ಗೊತ್ತಾ? ಕೆಲಸ ಮಾಡಿಲ್ಲ ನನಗೆ ಸೆಟ್ ಎಷ್ಟು ನೋವ್ತಾ ಇದೆ. ಇದೆಷ್ಟು ಸಣ್ಣ ಇದಲ್ಲ, ಕೈಕಲ್ಲಿ ಗಟ್ಟಿ ಶಕ್ತಿ ಬರಬೇಕಂದ್ರೆ ಮಾಡ್ತಾ ಇರಬೇಕು. ಕೆಲಸ ಕೊಡಲ್ಲ ಅಂದ್ರೆ ಅದಕ್ಕೇನು ಗೊತ್ತಿದೆ, ಪರಿಚಯನೇ ಇರಲ್ಲ. ಹಾಂ ಇಷ್ಟೇ ಬಿಡು, ಸಾಕು ನೀವು ಮಾಡೋದು. ಯಾವ ಥರ ಕೊಡ್ತಿದ್ಯಾ? ಬರೀ ಕೈ ತಡಿ, ಈ ತಡಿ ಇದೊಂದು ಫೋಟೋ ತೆಗಿತಾ ಇದ್ದೀನಿ. ಪಾಪ್ಕಾರ್ನ್ ಇಸ್ ರೆಡಿ. ಅದು ಸೌಂಡ್ ನೋಡು, ಪಡ 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 ಅಂತಿದೆ. ಓ ಮೈ ಗಾಡ್. ಹಾಂ ಅದಿಲ್ಲಿಡು. ಬಿಫೋರ್ ಹೇಗಿತ್ತು, ಆಫ್ಟರ್. ಯಾಕೆ ಅದನ್ನ ಯಾಕೆ ಹಂಗೆ ಉಳಿಸಿದ್ಯಾ? ಒಂದೇ ಸತಿ ಹಾಕ್ಬೋದಾಗಿತ್ತು. ನೋಡೋಣ ಅಂತ ನಾನಿದ್ದು ಸಾಲ್ಟ್ ಎಲ್ಲ ಹಾಕಿದ್ಯಾ? ದೊಡ್ಡ ಕುಕ್ಕರಲ್ಲಿ ಮಾಡೋಣ ಅಂತಿದ್ದೆ. ಸುಮ್ಮನೆ ಟ್ರಯಲ್ ನೋಡಿದೆ, ಈಗ ಸ್ವಲ್ಪ ಬಂದರೆ ನಾನ್ ಸ್ಟಿಕ್. ನಮ್ಮ ಮಮ್ಮಿ ನನಗೋಸ್ಕರ ಏನು ಮಾಡ್ತಿದ್ಯಮ್ಮ? ಫ್ರೂಟ್ ಸಲಾಡು. ನಾನೀಗ ಆ್ಯಪಲ್ ಆ್ಯಂಡ್ ಬನಾನ ಅಷ್ಟೇ ಹಾಕಿರೋದು. ನೀನು ದಾಳಿಂಬೆ ಮತ್ತು ಸಪೋಟ ಬೇಕಾದ್ರೆ ಕಟ್ ಮಾಡೋಕ್ಕೋ ಅನ್ನೋ ದೇವಸ್ಥಾನಕ್ಕೆ ಹೋಗಬೇಕು. ಇಷ್ಟು ಮಾಡಿ ಸರಿ, ಅವೆಲ್ಲ ಹಾಕೋ. ದಾಳಿಂಬೆ ನಾನೇ ಹಾಕೋಬೇಕಾ? ಸುಮಾರು ಹೊತ್ತು ಅವತ್ತು ಬಿಡಿಸ್ಬೇಕು. ಗೈಸ್, ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ಆ್ಯಪಲ್ ಸಿಪ್ಪೆ ತೆಗ್ದಿದ್ಯಾ? ಹಾಗಾಗಿ ಗೊತ್ತಾ? ತಿನ್ನಲ್ಲ ನನಗೆ. ಅಷ್ಟು ದೊಡ್ಡ ಕಟ್ ಮಾಡಿದ್ದೀವಿ, ನಂಗೆ ಚಿಕ್ಕ ಬೇಕು. ಇದಷ್ಟು ಡಿಲಿಷಿಯಸ್ ಆಗಿರೋದು ಗೊತ್ತಾ, ಕಸ್ಟರ್ಡ್ ಫ್ರೂಟ್. ನಂಗೆ ತುಂಬ ಇಷ್ಟ ಇದು. ಯಾವಾಗಲೂ ಇದು ಮಾಡ್ಕೊಂಡು ತಿಂತಾನೆ ಇರ್ತೀನಿ. ನೀವು ನನ್ನ ವ್ಲಾಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಡೈಲಿ ಬೇಕಾದ್ರೂ ಮಾಡ್ಕೊಂಡು ತಿಂತೀನಿ, ನಂಗೆ ಬೋರೇ ಆಗೋಲ್ಲ ಇದು. ಗೈಸ್, ಅಮ್ಮ ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದಾರೆ. ಪಾಪ್ಕಾರ್ನ್ ಟೈಮ್ ಪಾಸ್ ಸ್ನ್ಯಾಕ್ಸ್. ಆ್ಯಂಡ್ ಹಿಯರ್ ಐ ಹ್ಯಾವ್ ಕುರ್ಕುರೆ ಆಲ್ಸೋ ಟು ಈಟ್. ಕುರ್ಕುರೆ, ಆದರೆ ನಾನು ಕುರ್ಕುರೆ ತಿಂತಿಲ್ಲ, ಪಾಪ್ಕಾರ್ನ್ ತಿಂತಾಯಿದ್ದೆ ಟೈಮ್ ಪಾಸ್. ಯಾಕೋ ಕುರ್ಕುರೆ ತಿನ್ನಬೇಕು ಅನ್ನಿಸ್ತಿಲ್ಲ. ನೆನ್ನೆ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ತೊಗೊಬರಕ್ಕೆ ಹೇಳಿದೆ ನಮ್ಮ ಡ್ಯಾಡಿಗೆ. ಬಟ್ ನೆನ್ನೆ ತಿನ್ನಲಿಲ್ಲ, ಇವತ್ತು ತಿನ್ನಬೇಕು ಅನ್ನಿಸ್ತಿಲ್ಲ. ಹೀಗೆ. ಏನು ಮಮ್ಮಿ ಇದು ಹಿಂಗಿದೆ? ಯಪ್ಪ, ಪುಡಿ ಮೀನು, ಪುಡಿ ಮೀನಾ? ಡ್ರೈ ಫಿಶಲ್ಲಿ ಇದು ಸ್ಮಾಲ್ ಸೈಜ್. ನಿಂಗೆ ಇಷ್ಟನಾ? ಗೈಸ್, ಯಾರೆಲ್ಲ ಇದು ರೆಸಿಪಿ ತಿಂದಿದ್ದೀರಾ ಅಥವಾ ತಿಂತೀರಾ ಹೇಳಿ. ನಾನಂತೂ ತಿಂದೇ ಇಲ್ಲ ಗೊತ್ತಾ, ನಾನು ಫಿಶ್ಶೇ ತಿನ್ನಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ನೀನು ಫಸ್ಟ್ ಟೈಮಾ? ಚೆನ್ನಾಗಿರುತ್ತೆ ಅಂತಾರೆ, ಇದು ತುಂಬ ಟೇಸ್ಟ್ ಆಗಿರುತ್ತೆ. ಓಕೆ, ಬಟ್ ನಮ್ಮಲ್ಲಿ ಫಿಶ್ ಎಲ್ಲ ಮಾಡ್ತಾರೆ, ಬಟ್ ಇದು ಡ್ರೈ ಫಿಶ್ ಫಸ್ಟ್ ಟೈಮ್ ಸಾಂಬಾರು ಮಾಡ್ತಿದ್ದಾರಂತೆ. ಅದು ಇಷ್ಟು 0 ಸೈಜ್. ಇದೇನು ಅದಕ್ಕೆ ಮಸಾಲೆನಾ? ಓಹೋ, ಫುಲ್ ಹೊಗೆ ಬರ್ತಾರೆ. ಏನು ಸ್ಮೆಲ್ ಗೊತ್ತಾ ಅಮ್ಮ? ಡ್ರೈ ಫಿಶ್ ಅಂದರೆ ಕೇಳಬೇಕಾ? ನೀವು ತಿಂದಿದ್ದೀರಾ ಯಾವತ್ತಾದ್ರೂ ಇದು? ಕಡ್ಡಿ ಮೀನು ನಮ್ಮ ಮನೇಲಿ ಜಸ್ಟ್ ಏನಮ್ಮ ಊಟಕ್ಕೆ ಸೈಡ್ಸ್ ಆಗಿ ತಿಂತಾಯಿದ್ರು. ಬಟ್ ಇದನ್ನೇ ಇವತ್ತು ಒಂದು ಡಿಶ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಫಸ್ಟ್ ಟೈಮ್ ಅಂತ ಅಲ್ವಾ ಮಮ್ಮಿ? ಬಾಯಿಲಿ ಹೇಳು ಸ್ವಲ್ಪ ನಮ್ಮ ಆಡಿಯನ್ಸಿಗೆ ಏನು ಅಂತ. ಕಡ್ಡಿ ಮೀನು ಅದೇ ಗ್ರೇವಿ ಮಾಡೋದು ಅಷ್ಟೇನೆ ಗೈಸ್, ಅಷ್ಟೇನೆ. ಇನ್ನೂ ಏನಾದ್ರು ಡೀಟೇಲ್ ರೆಸಿಪಿ ಬೇಕು ಅಂದರೆ ಹೇಳಿ, ನಮ್ಮ ಅಮ್ಮನ ಕೈಲಿ ಇನ್ನೊಂದಿನ ವೀಡಿಯೋ ಮಾಡಿಸ್ತೀನಿ. ಹೇಳಿ, ನಾನು ಇದೆಲ್ಲ ತಿನ್ನಲ್ಲ, ನನಗೆ ಇಷ್ಟ ಇಲ್ಲ. ಐ ಲೈಕ್ ಓನ್ಲಿ ಚಿಕನ್ ಕಬಾಬ್, ಬಿರಿಯಾನಿ, ಗೀ ರೈಸ್, ಮಟನ್ ಸಾಂಬಾರ್, ಇಷ್ಟು ಮಾತ್ರ. ಸೀ ಫುಡ್ ಐ ನೆವರ್ ಈಟ್. ನಂಗೆ ಇಷ್ಟ ಆಗಲ್ಲ ಫಿಶ್ ಎಲ್ಲ. ಫಿಶ್ ಐಟಮು ಅಷ್ಟೇ, ಸೀ ಫುಡ್ ಅಷ್ಟೇ. ಪ್ರಾನ್ಸ್ ಇದು ಯಾವುದು ನಾನು ತಿನ್ನಲ್ಲ. ಇವರೆಲ್ಲ ಕ್ರ್ಯಾಬ್ ಎಲ್ಲ ತಿಂತಾರೆ ನಮ್ಮ ಮನೇಲಿ, ಏಡಿ. ನಾನೆಲ್ಲ ಅದೆಲ್ಲ ತಿನ್ನಲ್ಲ. ನಾನು ಹೇಳಬೇಕಂದ್ರೆ ನಾನ್ ವೆಜ್ಜಲ್ಲಿ ಬರೀ ಗ್ರೇವಿ ಅಷ್ಟೇ ತಿನ್ನೋದು, ಪೀಸ್ ಕೂಡ ತಿನ್ನಲ್ಲ ಸಮ್ಟೈಮ್ಸ್. ಸೆಲೆಕ್ಟೆಡ್ ಆಲ್. ಈರುಳ್ಳಿ, ಟೊಮೆಟೊ. ಸ್ಮೆಲ್ ಮಾತ್ರ ಈಗ ತುಂಬ ಘಮ ಘಮ ಅಂತ ಬರ್ತಿದ್ದಮ್ಮ. ಇದಕ್ಕೇನು ಕಿಡ್ನಿ ಬೀನ್ಸ್ ಹಾಕಿದ್ಯಾ? ಸ್ವಲ್ಪ ಆಲೂಗೆಡ್ಡೆ, ಆಲೂಗೆಡ್ಡೆ, ಕಿಡ್ನಿ ಬೀನ್ಸ್ ಮತ್ತು ಕಡ್ಡಿ ಮೀನು ಗೈಸ್.
ಈಗ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ನನಗೆ ಈ ಸ್ಮೆಲ್ಲಿಗೆ ಊಟ ಮಾಡಬೇಕು ಅನ್ನಿಸ್ತಿದೆ, ಬಟ್ ನಾನು ಮಾಡಿರೋದು ಏನು ಪೌಡರು? ಮಸಾಲ ಪೌಡರ್ ಸರ್, ಕೊರಿಯಂಡರ್ ಪೌಡರ್, ಅರಿಶಿನ ಪುಡಿ ಅಷ್ಟೇ. ಓಕೆ ಗೈಸ್, ತಿಂದಿಲ್ದವಳಿಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಇನ್ನು ತಿನ್ನೋರಿಗೆ ಓ ಮೈ ಗಾಡ್ ಸ್ವರ್ಗ ಅನಿಸುತ್ತೆ ಅವರಿಗೆ. ಅಷ್ಟು ಘಮ ಪರಿಮಳ ಬರ್ತಾ ಇದೆ, ಮನೆ ತುಂಬ ಇದ್ರದ್ದೇ ಪರಿಮಳ. ಓಕೆ ಕ್ಲೋಸ್ ಮಾಡೋಣ. ಇದೊಂದು ಫೋಟೋ ತೊಗೊಂಡಿಲ್ಲ ಅಲ್ಲ, ಫೋಟೋ ತೊಗೊಂಡೋಣ. ಗೈಸ್ ಇದು ಉದ್ದಿನ ವಡೆ, ನನಗೆ ತುಂಬ ಇಷ್ಟ, ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ಸೌಂಡ್ ಕೇಳಿಸ್ತಿದ್ರ? ಇದಿಷ್ಟ ಅಂತ ನನಗೆ ಡ್ಯಾಡಿ ದಿನ ತಂದುಕೊಡ್ತಾರೆ. ಆ್ಯಕ್ಚುಲಿ ದಿನ ಈವ್ನಿಂಗ್ ಇದು ತಂದುಕೊಡ್ತಾರೆ. ಅಟ್ಲೀಸ್ಟ್ ವೀಕ್ಲಿ ಥ್ರೈಸ್ ಆರ್ 4 ಟೈಮ್ಸ್ ಇದ್ದಿದ್ದೇ ಇರುತ್ತೆ. ಇದು ನನ್ನ ಫೇವ್ರೆಟ್ ಅಂತ. ಸೊ ಇದು ಯಾವ ಹೋಟೆಲ್ದು ಅಂತ ಗೊತ್ತಿಲ್ಲ, ಬಟ್ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಕ್ಕತ್ತಾಗಿರುತ್ತೆ. ಈ ಥರ ಚಟ್ನಿ ಹಾಕ್ಕೊಂಡು ಯಮ್ಮಿ. I know it's oily, you have to not eat this, but still I eat. But still ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಸಖತ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇದೆ. ಇನ್ನೂ ನಾನು ಲಾಗೌಟ್ ಆಗಿಲ್ಲ ಗೈಸ್, ಇನ್ನೊಂದು ಅರ್ಧ ಗಂಟೆ ಇದೆ ಲಾಗೌಟ್ ಆಗೋಕ್ಕೆ. ಹೇ ಫ್ಯಾಮ್, ಸೊ ನೋಡಿದ್ರಲ್ಲ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದರೆ ಇಷ್ಟ ಆಯಿತಾ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಥಿಂಕ್ ದಿಸ್ ವಿಲ್ ಗೋನಾ ಬಿ ದ ಲಾಸ್ಟ್ ವ್ಲಾಗ್ ಆಫ್ ದಿಸ್ ಇಯರ್ 2024. ಐ ಡೋಂಟ್ ನೋ ವೆದರ್ ಐ ವಿಲ್ ಕಂಟಿನ್ಯೂ ದ ವ್ಲಾಗ್ ಅಗೇನ್ ಇನ್ 2025, ಗೊತ್ತಿಲ್ಲ. But guys, you know, making video is one of my passion. It is a time pass for me. ನಿಮಗೆ ಗೊತ್ತು, ನನ್ನ ಚಾನಲ್ 4000+ ಸಬ್ಸ್ಕ್ರೈಬರ್ಸ್ ಇದ್ರು ನನ್ನ ಚಾನಲ್ ಮಾನಿಟೈಸ್ ಆಗಿತ್ತು, ಬಟ್ ಅಗೇನ್ ಅದು ಇನ್ಎಲಿಜಿಬಲ್ ಆಗಿದೆ ಮಾನಿಟೈಸೇಷನ್ಗೆ ಡ್ಯೂ ಟು ಸಮ್ ಇಶ್ಯೂಸ್. ಆದರೂ ಕೂಡ ನಾನು ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ನಾಟ್ ಫಾರ್ ಮನಿ, ಇಟ್ಸ್ ಓನ್ಲಿ ಫಾರ್ ಮೈ ಹ್ಯಾಪಿನೆಸ್. ವ್ಲಾಗಿಂಗ್ ಮೇಕ್ಸ್ ಮೀ ಹ್ಯಾಪಿ, ಮೇಕಿಂಗ್ ವೀಡಿಯೋಸ್ ಮೇಕ್ ಮೀ ಸೋ ಮಚ್ ಹ್ಯಾಪಿ. ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ತಿರೋದು. ಅಲ್ಲೇನೋ ಆಗಿದೆಯಾ, ತುಂಬ ಜನ ಸೇರಿದ್ದಾರೆ. ಓಕೆ ಫೈನ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಇಫ್ ಐ ಸ್ಟಾರ್ಟ್ ಬ್ಲಾಗಿಂಗ್ ಇನ್ ನೆಕ್ಸ್ಟ್ ಇಯರ್, ದೆನ್ ಸಿ ಯು ಇನ್ ನೆಕ್ಸ್ಟ್ ಇಯರ್. ಓಕೆ ಬಾಯ್. ಓಕೆ ಗೈಸ್, ಬಾಯ್, ಗುಡ್ ನೈಟ್. ಆ್ಯಂಡ್ ಇದು ನಾನು ಮಲ್ಗೋ ಮುಂಚೆ ಹೇಳಿದ್ನಲ್ಲ, ಇದಕ್ಕೆ ನಾನು ಯೂಸ್ ಆಗಿಬಿಟ್ಟಿದ್ದೀನಿ. ಸೊ ಇದಿಲ್ಲದೆ ಈಗ ನಿದ್ದೆನೇ ಬರಲ್ಲ ಅನ್ನುತ್ತೆ. ಹಂಗೇನಿಲ್ಲ, ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತೆ ನನಗೆ. ಬಟ್ ಇದು ಅದೇ ಹಾಲು, ಅರಿಶಿನ ಪ್ಲಸ್ ಪೆಪ್ಪರ್ ಪೌಡರ್, ಈ 3 ಕಾಂಬೋ ಇದು. ಸೊ ಹೆಲ್ದಿಯ ವರ್ಷನ್ ಅಲ್ಲ, ಹಾಗಾಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದನ್ನೇ ಕುಡಿಯೋಕ್ಕೆ. ಓಕೆ, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.